ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕಾರಣದಲ್ಲಿ ಏನೇನ್ ನಡೀತಾ ಇದೆ, ಯಾರು ಯಾರಿಗೆ ಯಾವಾಗ ಕೈ ಕೊಡ್ತಾರೆ, ಯಾರು ಯಾರ ಜೊತೆ ಯಾವಾಗ ಕೈ ಜೋಡಿಸ್ತಾರೆ ಎನ್ನುವುದನ್ನ ಊಹಿಸೋದಕ್ಕೂ ಕೂಡ ಸಾಧ್ಯ. ನಿನ್ನೆಯವರೆಗೂ ಬದ್ಧ ವೈರಿಗಳಾಗಿದ್ದವರು ಇಂದು ವೇದಿಕೆಯ ಮೇಲೆ ಅಪ್ಪಿಕೊಂಡು ಒಂದಾಗ್ತಾ ಇದ್ದಾರೆ. ಇದಕ್ಕೆ ಬಹುದೊಡ್ಡ ತಾಜಾ ಉದಾಹರಣೆ ಅಂತಂದ್ರೆ ದೆಹಲಿ ಮತ್ತು ಪಂಜಾಬ್ ನಲ್ಲಿ ಅಧಿಕಾರದಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇಂದು ನಡೆದಿರುವಂತಹ ಅತಿದೊಡ್ಡ ರಾಜಕೀಯ ಭೂಕಂಪ. ಯಾವ ನಾಯಕ ಆಮ್ ಆದ್ಮಿ ಪಕ್ಷದ ಪೋಸ್ಟರ್ ಬಾಯ್ ಆಗಿದ್ದನೋ, ಯಾವ ನಾಯಕ ರಾಜ್ಯಸಭೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಸಿಂಹದಂತೆ ಘರ್ಜಿಸಿದ್ದರು, ಆತನ ಭಾಷಣವನ್ನ ಕೇಳಿ ಯುವಕರು ಮುಂದೊಂದು ದಿನ ಇವರೇ ದೇಶದ ಪ್ರಧಾನಿಯಾಗಬೇಕು ಅಂತ ಕೊಂಡಾಡ್ತಾ ಇದ್ದರು, ಆತನೇ ಇಂದು ಆಮ್ ಆದ್ಮಿ ಪಕ್ಷದ ಬೆನ್ನಿಗೆ ಭಾರಿ ದೊಡ್ಡ ಚೂರಿ ಹಾಕಿದ್ದಾರೆ. ಹೌದು, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಜನಪ್ರಿಯ ನಾಯಕ ರಾಘವ್ ಚೆಡ್ಡಾ ಇದಕ್ಕಿದ್ದಂತೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕೇವಲ ತಾನೊಬ್ಬನೇ ಅಲ್ಲ, ಆಮ್ ಆದ್ಮಿ ಪಕ್ಷದ ಬರೋಬ್ಬರಿ 7 ರಾಜ್ಯಸಭಾ ಸಂಸದರ ಜೊತೆ ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಅಷ್ಟಕ್ಕೂ ರಾಘವ್ ಚೆಡ್ಡಾ ಆಮ್ ಆದ್ಮಿ ಪಕ್ಷವನ್ನ ಬಿಡಲು ಅಸಲಿ ಕಾರಣವೇನು? ರಾಜ್ಯಸಭೆಯಲ್ಲಿ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ರಾಘವ್ ಅವರನ್ನ ಕೆಳಗಿಳಿಸಿದ್ದಾದ್ರೂ ಯಾಕೆ? ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬಚಾವಾಗಲು ರಾಘವ್ ಚೆಡ್ಡಾ ಹಾಕಿದ ಅಕರಾರುವಕ್ಕಾದ ಲೆಕ್ಕಾಚಾರವಾದ್ರೂ ಎಂತಹದ್ದು? ಹರ್ಭಜನ್ ಸಿಂಗ್, ಸ್ವಾತಿ ಮಾಲಿವಾಲ್ ಸೇರಿದಂತೆ ಆಪ್ಗೆ ಕೈಕೊಟ್ಟಂತಹ 7 ಜನ ಸಂಸದರು ಯಾರು? ಮೋದಿ ಅವರನ್ನ ಸರ್ವಾಧಿಕಾರಿ ಅಂತ ಇದ್ದಂತಹ ರಾಘವ್ ಎಂದು ಅವರನ್ನೇ ವಿಶ್ವಗುರು ಅಂತ ಹಾಡಿ ಹೊಗಳ್ತಾ ಇರೋದರ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ದೆಹಲಿ ರಾಜಕಾರಣದಲ್ಲಿ ನಡೆದಿರುವಂತಹ ಈ ಭಾರಿ ದೊಡ್ಡ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬಿಜೆಪಿ ವಿರುದ್ಧ ಗುಡುಗಿದ್ದಂತಹ ಯುವ ಜನತೆಯ ಮನಸ್ಸನ್ನ ಗೆದ್ದಿದ್ದಂತಹ ರಾಘವ್ ಚೆಡ್ಡಾ ಅವರು ಬಿಜೆಪಿಗೆ ಸೇರಿದ್ದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ರಾಘವ್ ಚೆಡ್ಡಾ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಒಂದು ದಿನದ ಅಥವಾ ರಾತ್ರೋರಾತ್ರಿ ತೆಗೆದುಕೊಂಡ ದಿಢೀರ್ ನಿರ್ಧಾರ ಖಂಡಿತ ಅಲ್ಲ. ಇದರ ಹಿಂದೆ 1 ವರ್ಷದ ಪಕ್ಕಾ ಸ್ಕೆಚ್ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ರಾಘವ್ ಚೆಡ್ಡಾ ಅವರ ಹಿನ್ನೆಲೆಯನ್ನ ನೋಡ್ಬೇಕಾಗತ್ತೆ. ರಾಘವ್ ಚೆಡ್ಡಾ ಓರ್ವ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದು ವಿದೇಶದಲ್ಲಿ ಓದಿ ಬಂದಿದ್ದ ಅವರು 2011ರಲ್ಲಿ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಚಳುವಳಿಯ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ಗುರುತಿಸಿಕೊಂಡಿದ್ರು. 2012ರಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆಯಾದಾಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಪಕ್ಷದ ರಾಷ್ಟ್ರೀಯ ವಕ್ತಾರರಾಗಿ ಮಿಂಚಿದ್ದರು. ಟಿವಿ ಡಿಬೇಟ್ ಗಳಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಅತ್ಯಂತ ಪ್ರಖರವಾಗಿ ಡಿಫೆಂಡ್ ಮಾಡಿಕೊಂಡವರಾಗಿದ್ರು. 2022ರಲ್ಲಿ ಆಮ್ ಆದ್ಮಿ ಪಕ್ಷ ಅವರನ್ನ ಪಂಜಾಬ್ ನಿಂದ ರಾಜ್ಯಸಭೆಗೆ ಕಳುಹಿಸಿತು. ರಾಜ್ಯಸಭೆಗೆ ಕಾಲಿಡ್ತಾ ಇದ್ದಂತೆ ರಾಘವ್ ಚೆಡ್ಡಾ ಅವರ ಸ್ಟೈಲ್ ಕಂಪ್ಲೀಟ್ ಆಗಿ ಬದಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ, ನಿರುದ್ಯೋಗದ ವಿರುದ್ಧ, ಹಣದುಬ್ಬರದ ವಿರುದ್ಧ ಅವರು ಮಾತನಾಡ್ತಾ ಇದ್ದ ಭಾಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲು ಶುರುವಾಯಿತು. ಕೇವಲ ರಾಜಕೀಯ ಮಾತ್ರವಲ್ಲ, ಜನಸಾಮಾನ್ಯರಿಗೆ ಮನಮುಟ್ಟುವಂತೆ, ಜನರ ಸಮಸ್ಯೆಗಳಿಗೆ ಕನ್ನಡಿ ಹಿಡಿಯುವಂತಹ ಭಾಷಣಗಳನ್ನ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದಿದ್ರು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೇರ್ ಟೀಮ್ ಅನ್ನ ಎಷ್ಟು ಅದ್ಭುತವಾಗಿ ಬಳಸಿಕೊಂಡ್ರು ಅಂತಂದ್ರೆ, ಯುವಕರು ರಾಘವ್ ಚೆಡ್ಡಾ ಅವರನ್ನ ಆಮ್ ಆದ್ಮಿ ಪಕ್ಷದ ಮುಂದಿನ ಮುಖ್ಯಮಂತ್ರಿ, ಪ್ರಧಾನಿ ಅಭ್ಯರ್ಥಿಯಂತೆ ಬಿಂಬಿಸಲು ಶುರು ಮಾಡಿದ್ರು. ಆದ್ರೆ ರಾಘವ್ ಚೆಡ್ಡಾ ಅವರ ಈ ವಿಪರೀತ ಜನಪ್ರಿಯತೆ ಆಮ್ ಆದ್ಮಿ ಪಕ್ಷದೊಳಗಿದ್ದಂತಹ ಹಿರಿಯ ನಾಗರಿಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಯಾವಾಗ ರಾಘವ್ ಚೆಡ್ಡಾ ಅವರ ವರ್ಚಸ್ಸು ಅರವಿಂದ್ ಕೇಜ್ರಿವಾಲ್ ಅವರಿಗಿಂತ ದೊಡ್ಡದಾಗಿ ಬೆಳೆಯಲು ಶುರುವಾಯಿತು, ಆಗ ಆಮ್ ಆದ್ಮಿ ಪಕ್ಷದೊಳಗಿನ ಶೀತಲ ಸಮರ ಶುರುವಾಯಿತು. ಪಕ್ಷದ ವರಿಷ್ಠರು ರಾಘವ್ ಚೆಡ್ಡಾ ಅವರ ರೆಕ್ಕೆ ಪುಕ್ಕವನ್ನು ಕತ್ತರಿಸಲು ನಿರ್ಧರಿಸುತ್ತಾರೆ. ಇದರ ಮೊದಲ ಹೆಜ್ಜೆಯಾಗಿ ರಾಜ್ಯಸಭೆಯಲ್ಲಿ ರಾಘವ್ ಚೆಡ್ಡಾ ಅವರಿಗೆ ನೀಡಲಾಗಿದ್ದಂತಹ ಡೆಪ್ಯೂಟಿ ಲೀಡರ್ ಎನ್ನುವಂತಹ ಅತಿ ಮುಖ್ಯವಾದಂತಹ ಸ್ಥಾನದಿಂದ ಅವರನ್ನ ಏಕೈಕಿ ವಜಾಗೊಳಿಸಲಾಯಿತು. ಅವರ ಜಾಗಕ್ಕೆ ಅಶೋಕ್ ಮಿತ್ತಲ್ ಅವರನ್ನ ತಂದು ಕೂರಿಸಲಾಯಿತು. ಕೇವಲ ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲಿ ರಾಘವ್ ಚೆಡ್ಡಾ ಅವರಿಗೆ ಮಾತನಾಡಲು ಹೆಚ್ಚು ಸಮಯವನ್ನು, ಅವಕಾಶವನ್ನು ನೀಡಬಾರದು ಅಂತ ಪಕ್ಷದ ವರಿಷ್ಠರು ಸೂಚನೆಯನ್ನು ನೀಡುತ್ತಾರೆ. ಬೆಳೆಯುವ ನಾಯಕನನ್ನ ತುಳಿಯಲು ಆಮ್ ಆದ್ಮಿ ಪಕ್ಷ ಮಾಡಿದ ಈ ಕೆಲಸ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಯಿತು. ಒಬ್ಬ ಯುವ ನಾಯಕ ಇಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ, ಆತನ ಬಾಯಿ ಮುಚ್ಚಿಸುವ ಕೆಲಸವನ್ನ ಆಪ್ ಮಾಡ್ತಾ ಇದೆಯಲ್ಲ, ಇದು ಎಂತಹ ಪ್ರಜಾಪ್ರಭುತ್ವ? ಹೀಗಂತ ರಾಘವ್ ಚೆಡ್ಡಾ ಅವರ ಪರವಾಗಿ ಜನ ನಿಂತಾರೆ. ಆದ್ರೆ ರಾಘವ್ ಚೆಡ್ಡಾ ಅವರು ಕಾಯ್ತಾ ಇದ್ದಿದ್ದೆ ಇದಕ್ಕಾಗಿ. ತನ್ನ ಮೇಲೆ ಪಕ್ಷದಿಂದಲೇ ದಾಳಿಯಾಗಲಿ, ಜನರಿಗೆ ತನ್ನ ಮೇಲೆ ಅನುಕಂಪ ಮೂಡಲಿ, ಆಮೇಲೆ ತಾನು ಮುಂದಿನ ಹೆಜ್ಜೆನ ಇಡ್ತೀನಿ ಎನ್ನುವ ಪಕ್ಕಾ ಲೆಕ್ಕಾಚಾರವನ್ನ ಹಾಕಿದ್ರು ರಾಘವ್ ಚೆಡ್ಡಾ. ರಾಘವ್ ಚೆಡ್ಡಾ ಅವರ ಅಸಲಿ ಬಣ್ಣ ಬಯಲಾಗಿದ್ದು ದೆಹಲಿಯ ಅಬಕಾರಿ ನೀತಿ ಹಗರಣದ ಸಮಯದಲ್ಲೇ. ಯಾವಾಗ ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಮತ್ತು ಖುದ್ದು ಮುಖ್ಯಮಂತ್ರಿಯಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾಗ್ತಾರೋ, ಆಗ ಇಡೀ ಆಮ್ ಆದ್ಮಿ ಪಕ್ಷ ಸಂಕಷ್ಟಕ್ಕೆ ಸಿಲುಕುತ್ತೆ. ಪಕ್ಷವನ್ನ ಡಿಫೆಂಡ್ ಮಾಡಿಕೊಳ್ಳಲು ಟಿವಿ ಮುಂದೆ ಬಂದು ಧೈರ್ಯವಾಗಿ ಮಾತನಾಡಲು ಒಬ್ಬ ಬಲಿಷ್ಠ ನಾಯಕನ ಅಗತ್ಯವಿತ್ತು. ಎಲ್ಲರೂ ಆಮ್ ಆದ್ಮಿ ಪಕ್ಷದ ಮುಖ ಆಗಿದ್ದಂತಹ ರಾಘವ್ ಚೆಡ್ಡಾ ಅವರತ್ತ ನೋಡ್ತಾರೆ. ಆದ್ರೆ ರಾಘವ್ ಚೆಡ್ಡಾ ಅವರು ಮಾಡಿದ್ದೇನ್ ಗೊತ್ತಾ? ಕಂಪ್ಲೀಟ್ ಸೈಲೆಂಟ್. ಆಪರೇಷನ್ ನೆಪ ಹೇಳ್ಕೊಂಡು ಲಂಡನ್ಗೆ ಹಾರ್ತಾರೆ. ಅಲ್ಲಿಂದ ವಾಪಸ್ ಬಂದ ಮೇಲೂ ಕೂಡ ಕೇಜ್ರಿವಾಲ್ ಪರವಾಗಿ ಒಂದೇ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡೋದಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕೆ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ. ಅದೇ ಸಮಯದಲ್ಲಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿದ್ದಂತಹ ಹಳೆಯ ಪೋಸ್ಟ್ ಗಳನ್ನ ಎಲ್ಲಿ ಮೋದಿ ಸರ್ಕಾರವನ್ನ ಕಟುವಾಗಿ ಟೀಕಿಸಿದರೋ ಆ ಎಲ್ಲ ಟ್ವೀಟ್ ಗಳನ್ನ ಗುಟ್ಟಾಗಿ ಡಿಲೀಟ್ ಮಾಡಲು ಶುರು ಮಾಡ್ತಾರೆ. ಅದೇ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳನ್ನ ಹೊಗಳಿದ
ಟ್ವೀಟ್ ಗಳನ್ನ ಮಾತ್ರ ಉಳಿಸಿಕೊಳ್ತಾರೆ. ಆಗ್ಲೇ ರಾಜಕೀಯ ವಿಶ್ಲೇಷಕರಿಗೆ ಒಂದು ಸುಳಿವು ಸಿಕ್ಕಿತ್ತು. ರಾಘವ್ ಚೆಡ್ಡಾ ಅವರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಜೆಪಿಗೆ ಜಿಗಿಯಬಹುದು. ಆದ್ರೆ ಅವರು ಕೇವಲ ಒಬ್ಬರೇ ಹೋಗೋದಿಲ್ಲ, ಬದಲಾಗಿ ಅತಿ ದೊಡ್ಡ ಆಪರೇಷನ್ ಮಾಡಿಯೇ ಮುಗಿಸ್ತಾರೆ ಅಂತ. ಎಲ್ಲರೂ ಅನ್ಕೊಂಡಿದ್ದು ರಾಘವ್ ಚೆಡ್ಡಾ ಮಾತ್ರ ಆಪ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಬಹುದು ಅಂತ. ಆದ್ರೆ ರಾಘವ್ ಚೆಡ್ಡಾ ಅವರು ಕೊಟ್ಟಂತಹ ಶಾಕ್ ಎಂಥದ್ದು ಗೊತ್ತಾ? ಇಡೀ ಆಮ್ ಆದ್ಮಿ ಪಕ್ಷದ ಅಡಿಪಾಯವನ್ನೇ ಅಲುಗಾಡಿಸಿ ಹೋಗಿದೆ ಎಂದು ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡಿದಂತಹ ರಾಘವ್ ಚೆಡ್ಡಾ ತಾವು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇರುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಆಪ್ನ ಬರೋಬ್ಬರಿ ಇನ್ನೂ 6 ಜನ ರಾಜ್ಯಸಭಾ ಸಂಸದರು, ಒಟ್ಟು 7 ಜನ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಯಾರ್ಯಾರು ಆ 7 ಜನ ಗೊತ್ತಾ? ಖುದ್ದು ರಾಘವ್ ಚೆಡ್ಡಾ, ಆಮ್ ಆದ್ಮಿ ಪಕ್ಷದಿಂದ ರಾಜ್ಯಸಭೆಗೆ ಹೋಗಿದ್ದ ಖ್ಯಾತ ಕ್ರಿಕೆಟಿಗ ಹರ್ಭಜನ್ ಸಿಂಗ್, ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ, ಇತ್ತೀಚೆಗಷ್ಟೇ ಕೇಜ್ರಿವಾಲ್ ಆಪ್ತನಿಂದ ಹಲ್ಲೆಗೊಳಗಾಗಿ ವಿವಾದ ಸೃಷ್ಟಿಸಿದಂತಹ ಸ್ವಾತಿ ಮಾಲಿವಾಲ್, ಅಶೋಕ್ ಮಿಥಲ್, ರಾಘವ್ ಚೆಡ್ಡಾ ಅವರನ್ನ ಕೆಳಗಿಳಿಸಿ ಡೆಪ್ಯೂಟಿ ಲೀಡರ್ ಆಗಿದ್ದಂತಹ ಅದೇ ಅಶೋಕ್ ಮಿಥಲ್, ರಾಜೇಂದರ್ ಗುಪ್ತಾ, ವಿಕ್ರಮ್ ಸಾಹಿನಿ, ಸಂದೀಪ್ ಪಠಾಕ್, ಒಟ್ಟಾರೆಯಾಗಿ ಆಮ್ ಆದ್ಮಿ ಪಕ್ಷವನ್ನ ಕಂಪ್ಲೀಟ್ ಆಗಿ ಒಡೆದು ಅದರ ಪ್ರಬಲ ನಾಯಕರನ್ನೇ ಎಳೆದುಕೊಂಡು ಹೋಗುವಲ್ಲಿ ರಾಘವ್ ಚೆಡ್ಡಾ ಮತ್ತು ಬಿಜೆಪಿ ಯಶಸ್ವಿಯಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ರಾಘವ್ ಚೆಡ್ಡಾ ಅವರ ಅಸಲಿ ಬುದ್ಧಿವಂತಿಕೆಯನ್ನ, ಅವರ ಕರಾರುವಕ್ಕಾದ ಲೆಕ್ಕಾಚಾರವನ್ನ ಮೆಚ್ಚಲೇಬೇಕಾಗತ್ತೆ. ಅವರು ಯಾಕೆ ಇಷ್ಟು ದಿನ ಬಿಜೆಪಿಗೆ ಹೋಗದೆ ಕಾಯ್ತಾ ಇದ್ರು ಗೊತ್ತಾ? ಅದಕ್ಕೆ ಅಸಲಿ ಕಾರಣ ಪಕ್ಷಾಂತರ ನಿಷೇಧ ಕಾಯ್ದೆ. ನಿಯಮಗಳ ಪ್ರಕಾರ ಯಾವುದೇ ಒಬ್ಬ ಸಂಸದ ಅಥವಾ ಶಾಸಕ ತನ್ನ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರೆ ಆತನ ಸದಸ್ಯತ್ವ ರದ್ದಾಗುತ್ತೆ. ಆದರೆ ಒಟ್ಟು ಸಂಸದರ ಸಂಖ್ಯೆಯ 3/2 ಸಂಸದರು ಒಟ್ಟಾಗಿ ಪಕ್ಷ ಬಿಟ್ಟರೆ ಅವರ ಮೇಲೆ ಈ ಕಾನೂನು ಅನ್ವಯವಾಗೋದಿಲ್ಲ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಒಟ್ಟು ಸಂಸದರ ಸಂಖ್ಯೆ 10. ಈ 10 ಜನರಲ್ಲಿ 3/2 ಅಂದ್ರೆ ಕನಿಷ್ಠ 7 ಜನ. ಹೌದು, ರಾಘವ್ ಚೆಡ್ಡಾ ಒಬ್ಬರೇ ಹೋಗಿದ್ದರೆ ಅವರ ಸಂಸದ ಸ್ಥಾನ ಹೋಗ್ತಾ ಇತ್ತು. ಅದಕ್ಕಾಗಿ ಅವರು ಸೈಲೆಂಟ್ ಆಗಿ ಪಕ್ಷದೊಳಗೆ ತನ್ನದೇ ಆದಂತಹ ಒಂದು ಬಣವನ್ನ ಸೃಷ್ಟಿ ಮಾಡ್ತಾರೆ. ಹರ್ಭಜನ್ ಸಿಂಗ್, ಸ್ವಾತಿ ಅವರಂತಹ ಅತೃಪ್ತರನ್ನು ಒಟ್ಟುಗೂಡಿಸ್ತಾರೆ. ಆ ಸಂಖ್ಯೆ 7 ಮುಟ್ಟುವವರೆಗೂ ಕಾಯ್ತಾರೆ. ಯಾವಾಗ ಸಂಖ್ಯೆ 7ಕ್ಕೆ ತಲುಪುತ್ತೋ ತಕ್ಷಣವೇ ಎಲ್ಲರನ್ನ ಕರೆದುಕೊಂಡು ಹೋಗಿ ಬಿಜೆಪಿ ಕಚೇರಿಯೊಳಗೆ ಕೂರಿಸಿಕೊಳ್ತಾರೆ. ಈಗ ಈ 7 ಜನರಿಗೂ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗೋದಿಲ್ಲ. ಇದು ಅಕ್ಷರಶಃ ಮಾಸ್ಟರ್ ಮೈಂಡ್ ಗೇಮ್ ಆಗಿದೆ. ಬಿಜೆಪಿ ಸೇರಿದ ತಕ್ಷಣ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ರಾಘವ್ ಚೆಡ್ಡಾ ಆಡಿದ ಮಾತುಗಳು ಆಪ್ ನಾಯಕರ ಎದೆ ಸೀಳುವಂತಿತ್ತು. ನಾನು ನನ್ನ ಯೌವನವನ್ನ ಕಂಪ್ಲೀಟ್ ಆಗಿ ಆಮ್ ಆದ್ಮಿ ಪಕ್ಷಕ್ಕೆ ಮುಡುಪಾಗಿಟ್ಟಿದ್ದೆ. ಪ್ರಾಮಾಣಿಕತೆಗಾಗಿ ಆ ಪಕ್ಷವನ್ನ ಕಟ್ಟಿದ್ವಿ. ಆದ್ರೆ ಇಂದು ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿದೆ, ಕಾಂಪ್ರಮೈಸ್ ಆಗಿದೆ. ದೆಹಲಿ ಮಧ್ಯ ಹಗರಣದಲ್ಲಿ ಪಕ್ಷದ ಮೌಲ್ಯಗಳು ನಾಶವಾಗಿವೆ. ನಾನೊಬ್ಬ ರೈಟ್ ಪರ್ಸನ್ ಇನ್ ಎ ರಾಂಗ್ ಪಾರ್ಟಿ, ಅಂದ್ರೆ ಕೆಟ್ಟ ಪಕ್ಷದಲ್ಲಿರುವ ಒಳ್ಳೆಯ ವ್ಯಕ್ತಿ, ಹಾಗೆ ಉಳಿದುಕೊಂಡ್ಬಿಟ್ಟಿದ್ದೇನೆ ಹೀಗಂತ ಆಕ್ರೋಶವನ್ನು ಹೊರ ಹಾಕಿದ್ರು. ಯಾವ ರಾಘವ್ ಚೆಡ್ಡಾ ನಿನ್ನೆವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸರ್ವಾಧಿಕಾರಿ, ಕೋಮುವಾದಿ ನಾಯಕ, ಒಡೆದಾಳುವ ನೀತಿ ಅನುಸರಿಸುತ್ತಾರೆ ಅಂತ ಹೀಯಾಳಿಸ್ತಾ ಇದ್ರು, ಅದೇ ರಾಘವ್ ಚೆಡ್ಡಾ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಅವರ ಆಡಳಿತದಿಂದ ದೇಶ ಭಾರಿ ದೊಡ್ಡ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ದೇಶವನ್ನ ಕಟ್ಟುವ ಅವರ ಕಾರ್ಯಕ್ಕೆ ಕೈ ಜೋಡಿಸಲು ನಾವೆಲ್ಲರೂ ಕೂಡ ಬಿಜೆಪಿ ಸೇರ್ತಾ ಇದ್ದೀವಿ ಅಂತ ಹಾಡಿ ಹೊಗಳಿದ್ದಾರೆ. ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇದರಿಂದ ರಾಘವ್ ಚೆಡ್ಡಾಗೆ ಏನ್ ಲಾಭ ಮತ್ತು ಬಿಜೆಪಿಗೆ ಏನ್ ಲಾಭ ಅಂತ. ದಕ್ಷಿಣ ಭಾರತ ರಾಜ್ಯಗಳು ಬಿಜೆಪಿಗೆ ಹೇಗೆ ಸುಲಭವಾಗಿ ಒಲಿಯುವುದಿಲ್ಲವೋ ಅದೇ ರೀತಿ ಉತ್ತರ ಭಾರತದಲ್ಲಿ ಪಂಜಾಬ್ ರಾಜ್ಯ ಬಿಜೆಪಿಗೆ ಸದಾ ಕಠಿಣ ಸವಾಲಾಗಿರುತ್ತೆ. ಅಕಾಲಿಕ ದಳದ ಜೊತೆ ಸೇರಿ ಬಿಜೆಪಿ ಅಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಕಳೆದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಧೂಳಿಪಟ ಮಾಡಿ ಅಧಿಕಾರವನ್ನ ಹಿಡಿದಿತ್ತು. ಪಂಜಾಬ್ನಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಒಂದು ಪ್ರಬಲವಾದ ಮುಖ ಇರಲಿಲ್ಲ. ಆ ಕೊರತೆಯನ್ನ ಈಗ ರಾಘವ್ ಚೆಡ್ಡಾ ನೀಗಿಸ್ತಾ ಇದ್ದಾರೆ. ರಾಘವ್ ಚೆಡ್ಡಾ ಪಂಜಾಬ್ನಲ್ಲಿ ಅತಿ ದೊಡ್ಡ ಯುವ ನಾಯಕ, ಜನಪ್ರಿಯ ಫೇಸ್ ಆಗಿದ್ದಾರೆ. ಭವಿಷ್ಯದಲ್ಲಿ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ರಾಘವ್ ಚೆಡ್ಡಾ ಅವರನ್ನ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವ ಭಾರಿ ದೊಡ್ಡ ಪ್ಲಾನ್ ಇದರ ಹಿಂದಿದೆ. ರಾಘವ್ ಚೆಡ್ಡಾ ಕೂಡ ಸಿಎಂ ಆಗುವ ಬಹುದೊಡ್ಡ ಕನಸನ್ನ ಇಟ್ಟುಕೊಂಡೇ ಬಿಜೆಪಿ ಜೊತೆ ಮೆಗಾ ಡೀಲ್ ಮಾಡ್ಕೊಂಡಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯ ಎನ್ನುವುದು ಯಾವುದೇ ಸಿದ್ಧಾಂತಗಳು, ಮೌಲ್ಯಗಳ ಆಟವಲ್ಲ. ಅದು ಕೇವಲ ಅಧಿಕಾರ, ಅವಕಾಶ ಮತ್ತು ಸಮಯ ಸಾಧಕತನದ ಆಟ ಎನ್ನುವುದು ರಾಘವ್ ಚೆಡ್ಡಾ ಅವರ ಈ ನಡೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಭ್ರಷ್ಟಾಚಾರದ ಆರೋಪಗಳಲ್ಲಿ ಸಿಲುಕಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದಾಗಲೇ ಆಮ್ ಆದ್ಮಿ ಪಕ್ಷದ ಪತನ ಶುರುವಾಯಿತು. ಈಗ ಆ ಪಕ್ಷದ ಅತಿ ದೊಡ್ಡ ನಾಯಕರೇ 7 ಸಂಸದರೊಂದಿಗೆ ಬಿಜೆಪಿ ಸೇರಿರುವುದು ಆಮ್ ಆದ್ಮಿ ಪಕ್ಷದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಯಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಆಮ್ ಆದ್ಮಿ ಪಕ್ಷದಿಂದ ಬೆಳೆದು ಜನಪ್ರಿಯತೆಯನ್ನ ಗಳಿಸಿ ಈಗ ಅಧಿಕಾರಕ್ಕಾಗಿ 7 ಸಂಸದರೊಂದಿಗೆ ಬಿಜೆಪಿ ಸೇರಿರುವ ರಾಘವ್ ಚೆಡ್ಡಾ ಅವರ ಈ ನಿರ್ಧಾರವನ್ನ ನೀವು ಸ್ವಾಗತಿಸ್ತೀರಾ ಅಥವಾ ಇದೊಂದು ರಾಜಕೀಯ ದ್ರೋಹ ಅಂತ ನಿಮ್ಗನ್ಸುತ್ತಾ? ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಟೀಕೆ ಮಾಡ್ತಾ ಇದ್ದಂತಹ ರಾಘವ್ ಚೆಡ್ಡಾ ಈಗ ಮೋದಿ ಅವರನ್ನ ವಿಶ್ವಗುರು ಎಂತ ಇರುವುದು ರಾಜಕೀಯ ಅವಕಾಶವಾದಿ ಅಲ್ವಾ? ಭವಿಷ್ಯದಲ್ಲಿ ಪಂಜಾಬ್ ನಲ್ಲಿ ರಾಘವ್ ಚೆಡ್ಡಾ ಬಿಜೆಪಿಗೆ ಅಧಿಕಾರ ತಂದು ಕೊಡ್ತಾ ಇದ್ದಾರಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ರಾಜಕೀಯದ ಈ ಭಾರಿ ದೊಡ್ಡ ಚದುರಂಗದಾಟ ಮತ್ತು ಬಿಜೆಪಿಯ ಆಪರೇಷನ್ ನ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು
ರೋಮಾಂಚನಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ರಾಜಕಾರಣದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.